ರಾಕಿಂಗ್ ಸ್ಟಾರ್ ಯಶ್ ಅವರು ಸಿಕ್ಕಾಪಟ್ಟೆ ಬಿಸಿ ಅಂತ ಎಲ್ರಿಗೂ ಗೊತ್ತು. ಸದ್ಯಕ್ಕೆ ಮಾಸ್ಟರ್ ಪೀಸ್ ನ ಶೂಟಿಂಗ್ ನಲ್ಲಿ ಬಿಸಿ ಆಗಿದ್ದಾರೆ. ಬಟ್ ಇತ್ತೀಚೆಗಷ್ಟೇ ಗಾಂಧಿನಗರದಲ್ಲಿ ಒಂದು ನ್ಯೂಸ್ ಸಿಕ್ಕಾಪಟ್ಟೆ ಸುದ್ದಿ ಮಾಡಿತು. ಅವೇನು ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಮತ್ತೆ ರಾಧಿಕಾ ಪಂಡಿತ್ ಅವರ ಮದುವೆ ಆಗ್ತಿದ್ದಾರೆ ಅಂತ. ಕಳೆದ 2-3 ದಿವಸದಲ್ಲಂತೂ ಈ ನ್ಯೂಸ್ ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಎಲ್ಲಾ ನ್ಯೂಸ್ ಚಾನೆಲ್ಗಳು ಇದೇ ಸುದ್ದಿ, ಯಶ್ ಮತ್ತೆ ರಾಧಿಕಾ ಪಂಡಿತ್ ಮದುವೆ ಅಂತ ಹೇಳಿ. ಈ ಎಲ್ಲಾ ರೂಮರ್ಸ್ಗೂ ಸ್ವತಃ ಯಶ್ ಅವರೇ ಬುನಾದಿ ಆಡಿದ್ದಾರೆ. ಟ್ವಿಟರ್ ನಲ್ಲಿ ಟ್ವೀಟ್ ಮಾಡೋ ಮೂಲಕ ಎಲ್ಲಾ ರೂಮರ್ಸ್ಗೂ ಒಂದು ದಿ ಎಂಡ್ ಹಾಕಿದ್ದಾರೆ ಅಂತ ಹೇಳ್ಬೋದು. ನನ್ನ ತಲೆಯಲ್ಲಿ ಮದುವೆ ಯೋಚನೆ ಬಂದಾಗ ಡೇಟ್ ಫಿಕ್ಸ್ ಮಾಡಿ ಹೇಳ್ತೀನಿ. ದಯವಿಟ್ಟು ಯಾರು ಡೇಟ್ ಫಿಕ್ಸ್ ಮಾಡೋ ತೊಂದರೆ ತಗೊಂಬೇಡಿ. ಸದ್ಯಕ್ಕೆ ಮದುವೆ ಯೋಚನೆ ಇಲ್ಲ ಅಂತ ಸ್ವತಃ ಟ್ವೀಟ್ ಮಾಡಿ ಎಲ್ಲ ರೂಮರ್ಸ್ಗೂ ಒಂದು ದಿ ಎಂಡ್ ಅಂತ ಹೇಳಿದ್ದಾರೆ. ಯಶ್ ಅವರು ಮತ್ತು ರಾಧಿಕಾ ಪಂಡಿತ್ ಅವರು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರೆ ಇಲ್ವೋ ಅಂತ ತುಂಬಾ ವರ್ಷಗಳಿಂದ ಎಲ್ಲರಿಗೂ ಕನ್ಫ್ಯೂಷನ್ ಇದೆ. ಸೊ ಫೈನಲಿ ಅವರೇ ಹೇಳಬೇಕು ಅದು ನಿಜಾನ ಸುಳ್ಳು ಅಂತ ಹೇಳಿ. ನೋಡೋಣ ಅದು ಯಾವಾಗ ಕ್ಲಿಯರ್ ಆಗುತ್ತೆ ಅಂತ ಹೇಳಿ. ನಿಮಗೆ ಇದೇ ಥರ ಸುದ್ದಿ ಬೇಕು ಅಂತ ಹೇಳಿದ್ರೆ ಸ್ಯಾಂಡ್ಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸ್ಟೇ ಟ್ಯೂನ್ಡ್. ಬಾಯ್. ಹಾಯ್, ನಮಸ್ಕಾರ. ನಾನು ದಿಗಂತ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಸ್ಯಾಂಡ್ಲ್ವುಡ್ ಸೆಂಟ್ರಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡ್ಲ್ವುಡ್ ಸೆಂಟ್ರಲ್.